ಫ್ರೆಂಡ್ಸ್, ಇಷ್ಟೆಲ್ಲ ಐಟಮ್ ಹಾಕಿದ್ದಾರೆ. ಈ ಕಡೆ ಪ್ಲಸ್ ಈ ಕಡೆ 21,760 ರೂಪಾಯಿ ಆಗಿದೆ ಇದರದ್ದು ಕೆಲಸಕ್ಕೆ. ಮತ್ತು ಗಾಡಿ ಪಿಕಪ್ ಇಲ್ಲ, LPG ಇದು. ಸ್ಟಾರ್ಟ್ ಮಾಡೋ ಗಾಡಿ ಆಫ್ ಮಾಡಪ್ಪ. ಇದು ಪ್ರಾಬ್ಲಮ್ ಇರೋಗೋಸ್ಕರ ಈ ಗಾಡಿ ತುಂಬ ತೊಂದರೆ. ಇದು ಸುಮಾರು ಕಡೆ ಹೋಗಿದೆ ಗಾಡಿ. ಇಂಜಿನ್ನು ರೆಡಿ ಮಾಡಿದ್ದಾರೆ. ಫಸ್ಟ್ ಎಲ್ಲಿ ಹೋಗಿದೆ? ಶೋರೂಮ್. ಯಾವ ಶೋರೂಮ್ ಹೋಗಿದೆ ಅಂತ ಹೆಸ್ರದ್ದು ಬೇಡ. ಹೆಸ್ರು ಹೇಳಿದ್ರೆ ಇವಾಗ ಕೆಟ್ಟವ್ರು ನಾವು. ಇವ್ರು ಮಾಡೋ ಕೆಲಸಗಳಿಗೆ ನಾವು ನಿಜಾಯಿತಿ ಹೇಳಿದ್ರೆ ಅದೇ ತಪ್ಪು ನಮ್ಮದು. ಫಸ್ಟ್ ಹಿಂಗೆ ಇದ್ದಿದ್ಗೆ ಎಲ್ಲೆಲ್ಲ ಏನೇನೋ ಮಾಡಿಸಿದ್ಯಾ. ಏನೇನು ಮಾಡಿಸಿದ್ಯಾ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ. ಹೋಗಿರೋದನ್ನ ಏನು ಮಾಡೋಕ್ಕಾಗಲ್ಲ. ಅಷ್ಟು ಕೂಡ ಗೊತ್ತಾಗಿಲ್ಲ ಅಂದರೆ ಮನುಷ್ಯನಿಗೆ ಇನ್ನೇನು ಹೇಳಬೇಕು. ಅಷ್ಟು ದುಡ್ಡು ಖರ್ಚು ಮಾಡಿದರೆ ಕರೆಕ್ಟ್, ಅದು ಫಾಲ್ಟನ್ನು ಕ್ಲಿಯರ್ ಮಾಡಬೇಕಲ್ಲ. ಹೆಂಗಿದೆ ಹಂಗೆ ಬಿಟ್ಬಿಟ್ಟು ಕಿಟ್ ಟೂನ್ ಮಾಡಿಸ್ಕೊಳ್ಳಿ, ಅದು ಮಾಡಿಸ್ಕೊಳ್ಳಿ, ಇದು ಮಾಡಿಸ್ಕೊಳ್ಳಿ. ಕಿಟ್ ಟ್ಯೂನಿಂಗ್ ಮಾಡೋರ್ಗೆ ಏನು ಗೊತ್ತಾಗುತ್ತೆ? ಎಲ್ಲಿದೆ ಕಿಟ್ ಟ್ಯೂನಿಂಗ್ ಮಾಡೋಕ್ಕೆ? ಎಲ್ಲಿದಪ್ಪ ಕಿಟ್ಟು? ಏನೋ ಇಲ್ಲಿ ಇಂಜೆಕ್ಟ್ರಿಗೆ ಪ್ರೆಷರ್ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಒಂದು ವಾಲ್ ಇದೆ, ಅದನ್ನು ತಿರ್ಸಿ ಇಂಜೆಕ್ಟ್ರುಗಳೆಲ್ಲ ಎಗರ್ಸಾಕ್ಬಿಡ್ತೀರಾ. ಅದೊಂದು ಕಡೆ ಇರಲಿ, ಅದು ಬಿಟ್ಟು ಟ್ಯೂನಿಂಗ್ ಏನೂ ಬರೋಲ್ಲ. ಏನೋ ಗ್ಯಾಸ್ ಟ್ಯಾಂಕು ಅದು ಇದು ಬ್ಲಾಕ್ ಆಗಿ ಪ್ರೆಷರ್ ಬಂದಿಲ್ಲಪ್ಪ ಅಂದರೆ ಏನೋ ಕ್ಲೀನ್ ಮಾಡಾಕ್ಬೋದು. ಇದರಲ್ಲಿ ಏನು ತೊಂದರೆ ಇರ್ಬೋದು ಹೇಳಿ ನೋಡೋಣ. ಏನಾಗಿಲ್ಲ, ಸಿಂಪಲ್ ಪ್ರಾಬ್ಲಮ್ಮು. ಗೊತ್ತಾಗ್ತಾಯಿಲ್ಲ ಜನರಿಗೆ. ಸೈಲೆನ್ಸರ್ ಬ್ಲಾಕ್ ಆಗಿಬಿಟ್ಟಿದೆ, ಬೇರೆ ಇನ್ನೇನಾಗಿಲ್ಲ. ಬಿಚ್ಚಿ ರೆಡಿ ಮಾಡಿಸಿ ನೋಡಿಸ್ತೀನಿ. ಇದು ಪಿಕಪ್ ಯಾಕೆ ಬರೋಲ್ಲ ಅಂದ್ಬಿಟ್ಟು. ಪಿಕಪ್ ಚೆನ್ನಾಗಿರುತ್ತೆ ಈ LPG ಗಾಡಿಗಳಲ್ಲಿ. ಬಿಚ್ಚಿ ನೋಡೋಣ. ಇದೇ ಫಿಲ್ಟ್ರ್ ಬ್ಲ್ಯಾಕ್ ಆಗಿರುತ್ತೆ. ತೋರಿಸಿದ್ದೀನಲ್ಲ ಫಸ್ಟು ವೀಡಿಯೋಗಳಿದ್ದಾವೆ. ಇನ್ಸ್ಟಾಗ್ರಾಮಲ್ಲಿತ್ತು, ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ಇದೊಂದು ತಿರ್ಗಾ ಇವತ್ತು ಮಾಡಿ ಹಾಕೋಣ. ಇನ್ನೊಂದು ಸೈಲೆನ್ಸರ್ ಬಿಚ್ಚಿಬಿಟ್ಟು ಇಲ್ಲಿ ಬಿಚ್ಚಿದ್ದೀನಿ. ಗಾಳಿನೇ ಬರ್ತಾಯಿಲ್ಲ ಅಲ್ಲ, ಚೂರು ಗಾಳಿ ಬರ್ತಾಯಿಲ್ಲ. ಎಲ್ಲೋ ಒಂಚೂರು ಬರ್ತಾಯಿದೆ ಅಂದರೆ ಇದೇ ಫಿಲ್ಟ್ರ್ ಬ್ಲಾಕ್ ಆಗಿರುತ್ತೆ. ಹಿಂಗೆ ಬಿಚ್ಚಿಬಿಟ್ಟು ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗ್ಬಿಡ್ತದಪ್ಪ. ನಾಯ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಏನಾಗ್ತಾಯಿದೆ ಗಾಡಿ ಅಂತ. ಬರ್ತಾನೆ ಇಲ್ಲ ಗಾಳಿನೇ. ಆಫ್ ಮಾಡಪ್ಪ. ಎಲ್ಲೋ ಒಂದು ಸಣ್ಣದಾಗಿ ಬರ್ತಾಯಿದೆ ಗಾಳಿ. ಫಿಲ್ಟ್ರ್ ಬ್ಲಾಕ್ ಆಗಿರುತ್ತೆ. ನೋಡಿಸ್ತೀನಿ ಅದು ಏನಾಗಿದೆ ಅಂದ್ಬಿಟ್ಟು. ಕ್ಲೋಸ್ ಆಗಿಬಿಟ್ಟಿದೆ ನೋಡಿ. ಇದು ಏನೇ ಇಲ್ಲ, ಅದರಲ್ಲಿ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ಒಂದು ಸೈಡು. ಇನ್ನೊಂದು ಸೈಡ್ ನೋಡಿಸ್ತೀನಿ ನೋಡಿ, ಎಷ್ಟು ಕ್ಲಿಯರ್ ಆಗಿದೆ. ಹಿಂಗೆ ಇರಬೇಕದು. ಈ ಕಡೆನೂ ಬಂದಿದೆ ಮಣ್ಣದು, ಈ ಕಡೆ ಫುಲ್ ಬ್ಲ್ಯಾಕ್ ಆಗಿ ಎಕ್ಸಾಸ್ಟ್ ಗಾಳಿ ಆಚೆ ಹೋಗ್ತಾಯಿಲ್ಲ. ಅದ್ರಗೋಸ್ಕರ ಅದು ಐಡ್ಲಿಂಗ್ ಪ್ರಾಬ್ಲಮ್, ಸ್ಟಾರ್ಟಿಂಗ್ ಟ್ರಬಲು, ಮೈಲೇಜು, ಇಂಜಿನ್ ಒಳಗಡೆ ಸೌಂಡು, ವಾಲ್ ಸೌಂಡು, ಆಯಿಲ್ ಕುಡಿಯೋದು ಎಲ್ಲ ಇದರಿಂದನೇ ಸಮಸ್ಯೆ. ಆಗುತ್ತೆ. ಮಾಡೋ ಟೈಮಲ್ಲಿ ನೋಡಬೇಕು ಸೈಲೆನ್ಸರಲ್ಲಿ ಗಾಳಿ ಎಷ್ಟು ಬರ್ತಾ ಇದೆಯಾ ಇಲ್ಲ. ಸೈಲೆನ್ಸರನ್ನು ಬಿಚ್ಚಿಬಿಟ್ಟನ ಓಡಿಸಿ ನೋಡ್ಬೋದಲ್ಲ, ಗೊತ್ತಾಗಿಲ್ಲ ಅಂದರೆ. ಸರಿ, ಅದು ಹೊಡೆದಾಕಿ ನೋಡೋಣ, ಫಿಟ್ ಮಾಡಿ ಓಡಿಸಿ.
ಕಾಣಿಸ್ತಾ ಇದೆಯಾ ಹೆಂಗೆ ಬ್ಲಾಕ್ ಆಗಿದೆ? ಹಾಂ, ಹೋಲ್ ಇದೆಯಾ ಈ ಕಡೆ? ಓಕೆ, ನೋಡೋಣ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ. ಸಾವಿರ ಹೋಗುತ್ತೆ, ಏನಿಲ್ಲ. ಆಗಿದೆ ಇದು ವೆಲ್ಡಿಂಗ್ ಎಲ್ಲ, ಫಿಲ್ಟರ್ ಎಲ್ಲ ಕಿತ್ತಾಕಿದ್ದೀನಿ ಅದರಲ್ಲಿ. ಸ್ಟಾರ್ಟ್ ಮಾಡ. ಸೌಂಡ್ ಎಲ್ಲ ಚೇಂಜ್ ಆಗಿದೆ. ಈಗ ಎಕ್ಸ್ಲೇಟ್ರ್ ಕೊಡ್ತೀನಿ ನೋಡ್ಕೊಳ್ಳಿ. ಎಷ್ಟು ಸ್ಪೀಡ್ ಓಡುತ್ತೆ, ಎಷ್ಟು ಬೇಕಂದ್ರೆ ಅಷ್ಟು ಓಡುತ್ತೆ. ಎಕ್ಸ್ಲೇಟ್ರ್ ನೀವು ಬಿಡಬೇಕು, ಗಾಡಿ ಹೋಗ್ತಾನೆ ಇರುತ್ತೆ. ನೋಡೋಣ ಓಡಿಸಿ. ಎಷ್ಟು ಸ್ಪೀಡ್ ಓಡ್ದಾಯ್ತಪ್ಪ ನಿನ್ನ ಗಾಡಿ? 40-50. 1 to ಡಬಲ್ ಆಗಿಬಿಟ್ರೆ ಏನು ಮಾಡ್ತೀಯ? ಖುಷಿ ಆಗ್ತೀಯಾ? ಹಾಕು, ಡೋರ್ ಹಾಕು. ಇಂದ ಫ್ಲೇವರ್ ಮೇಲೆ ಹೋಗ್ತಾ ಇದ್ದೀನಿ. 65-70 ಇದೆ ಸ್ಪೀಡು. ಲೆವೆಲ್ ರೋಡಲ್ಲಿ ಬಿಡಿ 80 ಹೋಗುತ್ತೆ. ಮುಂದೆ ಎಷ್ಟಿರ್ಬೇಕು ಅಷ್ಟಿದೆ ಪಿಕಪ್ಪು. ಇದೆ ಲೆವೆಲ್ ರೋಡು. ಫ್ಲೇವರ್ ಇದೆ. ಮತ್ತೆ ಟ್ರಾಫಿಕ್ ಇದೆ. ಇಲ್ಲ ಅಂದರೆ ಫುಲ್ ತಗಲ್ಕೊಂಬಿಡ ಮೀಟ್ರು. ಓಕೆ, ನೋಡೋಣ ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ಏನಾಗ್ತದೆ ಏನಿಲ್ಲ ಅಂತ. ತಿರ್ಗಾ ಸರ್ ಹೋಗಿದೆ ಗಾಡಿ. ಸರ್ ಆಯ್ತಾನಪ್ಪ? ಹಾಂ, ಶೀನಾ 40 ಮೇಲೆ ಹೋಗ್ತಾ ಇರಲಿಲ್ಲ? 80 ಹೋಗುತ್ತಾ?
ಸರಿ ಓಡಿಸ್ಕೋಗಿ ಅಷ್ಟು ಕೆಲಸಕ್ಕೆ ಏನೇನೋ ಮಾಡ್ಕೊಂಡು ಬಿಚ್ಕೊಂಡು ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಅದ್ರಿಗೆ ಬೇಕಾಗ್ಬಿಟ್ಟು ಯಾರೇ ಆಗಲಿ ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ಏನೋ ಬಿಚ್ಚಂಗಿದ್ರೆ ಬಿಚ್ಚಿರಿ. ಸುಮ್ಮನೆ ಬಿಚ್ಚಿ ಏನಾಗ ಆ ಥರ ಮಾಡ್ತೀರಾ? ಓಕೆ.